ನಾವು ಬಂದು ಈಗ ಉಡುಪಿ ಜಿಲ್ಲೆಯ ಕಟಪಾಡಿ ಅಂತ ಊರಲ್ಲಿದ್ದೇವೆ ನೋಡಿ. ಒಂದು ಸುಮಾರಿಗೆ ಒಂದು ಪಟ್ಟಣವಲ್ಲ ಹಳ್ಳಿಯಲ್ಲ ಅಂತ ಒಂದು ಊರು. ಇಲ್ಲಿ ಒಂದು ಆಟೋ ಗೆಳೆಯರಿದ್ದಾರೆ, ಆಟೋ ರಿಕ್ಷಾದವರು. ಅವರ ಒಲವು ಯಾವ ಪಕ್ಷದ ಕಡೆ ಇದೆ ಕೇಳೋಣ. ಎಲೆಕ್ಷನ್ ಇದು ಕಾವು ಹೇಗಿದೆ ಅಂತ. ನಮ್ಮದು ಆ ಪಕ್ಷ ಈ ಪಕ್ಷ ಅಂತಲ್ಲ, ಯಾವ ಪಕ್ಷ ಬಂದ್ರೂ ಒಂದು ಅಭಿವೃದ್ಧಿ ಕೆಲಸ ಮಾಡಬೇಕಂತ ನಮ್ಮದೊಂದು ಬಯಕೆ. ಅದೇ ಯಾವ ಪಕ್ಷ ಬಂದರೂ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು. ಓಕೆ, ಈಗ ಒಂದು ಕಡೆ ಯೋಚನೆ ಮಾಡಬೇಕಂದ್ರೆ ನಮ್ಮ ಕಾಂಗ್ರೆಸ್ನವರು ಒಂದಿಷ್ಟು ಫ್ರೀಗಳನ್ನು ಕೊಟ್ಟಿದ್ದಾರೆ, ಒಂದಿಷ್ಟು ಫ್ರೀ ಭಾಗ್ಯಗಳನ್ನೆಲ್ಲ ಕೊಟ್ಟಿದ್ದಾರೆ. ಕೆಲವರು ಒಂದೊಂದು ಥರ ಹೇಳ್ತಾ ಇದ್ದಾರೆ, ಬೇಡ ಇತ್ತು ಇದೆಲ್ಲ ಮಾಡಬಾರ್ದಿತ್ತು ಹಾಗೆ ಹೀಗೆ ಅಂತ. ಆದರೂ ನಮ್ಮದು ಕೂಡ ಅನಿಸಿಕೆ ಅಷ್ಟೇ, ಹಾಗೇನೆ. ಯಾರು ಆಯ್ಕೆ ಆಗಬೇಕು, ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕಾ ಅಥವಾ BJP ಗೆಲ್ಲಬೇಕನ್ನುವಂಥದ್ದು ನಿಮ್ಮ ಅನಿಸಿಕೆ? ಸರ್, ನಮ್ಮ ಅನಿಸಿಕೆ ಪ್ರಕಾರ ನಾವು ಎರಡು ಪಕ್ಷ ಬಂದರೂ ನಮಗೆ ಒಂದೇ ರೀತಿ. ಆದರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳೋದು, ನಾನು ಇಲ್ಲಿ 30 ವರ್ಷದಿಂದ ರಿಕ್ಷಾದಲ್ಲಿ ದುಡಿತಾ ಇದ್ದೇನೆ. ಆದರೆ ಯಾವುದೇ ಪಕ್ಷ ಬಂದರೂ ನಮ್ಮ ರಿಕ್ಷಾದವರಿಗೆ ಇಂಥದ್ದೇ ಒಂದು ಫೆಸಿಲಿಟಿ ಅಂತ ಯಾವ ಪಕ್ಷನೂ ಮಾಡಲಿಲ್ಲ ಇಷ್ಟ ತನಕ. ಅಂದರೆ ರಿಕ್ಷಾದವರನ್ನು ಅಷ್ಟು ಕೀಳು ಭಾವನೆಯಿಂದ ನೋಡ್ತಾ ಇದ್ದಾರೆ. ಆದರೆ ರಿಕ್ಷಾದವರದ್ದು ಓಟು ಬೇಕು, ಆದರೆ ರಿಕ್ಷಾದವರಿಗೆ ಯಾವ ಫೆಸಿಲಿಟಿ ಇಷ್ಟ ತನಕ ಯಾವ ಪಕ್ಷನೂ ಕೊಡಲಿಲ್ಲ. ಅದು ನಮಗೆ ಒಂದು ಬೇಸರದ ಸಂಗತಿ. ಅಂದರೆ ನಿಮಗೆ ವಾರಕ್ಕೆ ಒಮ್ಮೆ ಇದು ಡೀಸೆಲಿಗೆ, ಪೆಟ್ರೋಲಿಗೆ, ಗ್ಯಾಸಿಗೆ ಇರ್ತದೆ, ಕಡಿಮೆ ಆಗುವುದಿಲ್ಲ. ಅದಕ್ಕೇನಾದರೂ ವ್ಯವಸ್ಥೆ ಮಾಡೋರು ಯಾರು ಇಲ್ಲಲ್ಲ. ಕಾಂಗ್ರೆಸ್ನವರು ಒಂದಿಷ್ಟು ಫ್ರೀಗಳನ್ನು ಕೊಟ್ಟಿದ್ದಾರೆ ಜನಗಳಿಗೆ. ನೋಡಿ, ಜನರ ದುಡ್ಡು ರಿಕ್ಷಾದವರು ಹೇಳಿದರು, ಅವರು ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಅವರ ದುಡ್ಡನ್ನು ಪುನಃ ನಿಮಗೆ ಕೊಡೋದಕ್ಕಿಂತ ಅವರ ಟ್ಯಾಕ್ಸ್ ಫ್ರೀ ಮಾಡ್ಬೋದಲ್ಲ, ಅವರಿಗೆ ಸರ್ಕಾರಕ್ಕೆ ಡೀಸೆಲಿಗೆ ಕಮ್ಮಿ ಮಾಡ್ಬೋದಲ್ಲ. ರಾಜ್ಯ ಸರ್ಕಾರಕ್ಕೆ ಅವಕಾಶ ಇದೆ. ಕರ್ನಾಟಕ ರಾಜ್ಯದೊಳಗಿನ GSTಯನ್ನು ಕ್ಯಾನ್ಸಲೇಷನ್ ಮಾಡಿ ರಿಕ್ಷಾದವರಿಗೆ, ಅಂಗಡಿಯವರಿಗೆ, ವ್ಯಾಪಾರಸ್ಥರಿಗೆ ಎಲ್ಲ ಟ್ಯಾಕ್ಸ್ ಕಮ್ಮಿ ಮಾಡ್ಬೋದು. ಇವರು ಎಂತ ಮಾಡ್ತಾರೆ, ಕರೆಂಟ್ ಬಿಲ್ ಫ್ರೀ ಅಂತ ಹೇಳ್ತಾರೆ, ಮಿನಿಮಮ್ ಚಾರ್ಜಸ್ ಮಾಡಿದ್ದಾರೆ, ಜಾಸ್ತಿ ಮಾಡಿದ್ದಾರೆ. ಯೂನಿಟ್ ಇಷ್ಟರ ಕೆಳಗೆ ಮಿನಿಮಮ್ ಇದ್ದರೆ ಮಾತ್ರ ಫ್ರೀ ಅಂತ ಹೇಳಿದ್ದಾರೆ. ಮೇಲೆ ಬಂದವರಿಗೆ ಒಂದು ಯೂನಿಟ್ಗೆ 7 ರೂಪಾಯಿ ಮಾಡಿದ್ದಾರೆ. ಅಂದರೆ ಒಂದು ಕಡೆಯಿಂದ ಲೂಟಿ ಮಾಡ್ತಾರೆ, ಇನ್ನೊಂದು ಕಡೆಯಿಂದ ಫ್ರೀ. ಆಗಿರಬಾರ್ದು. ಅದನ್ನು ಅಭಿವೃದ್ಧಿ ಕೆಲಸ ಉಪಯೋಗ. ಈ ರೀತಿ ಸಾಲ ಮಾಡಿ ಬಜೆಟಲ್ಲಿ ನೋಡಿದ್ರಲ್ಲ, ಎಷ್ಟು ಕೋಟಿ, 40,000 ಕೋಟಿ ಸಾಲ ಮಾಡಿದ್ದಾರೆ. ಯಾಕೆ? ಆ ಸಾಲದ ಇಂಟ್ರೆಸ್ಟ್ ಯಾರ ಮೇಲೆ? 32,000 ಕೋಟಿ ವರ್ಷಕ್ಕೆ ಬಡ್ಡಿ ಕಟ್ತಾರೆ. ನಾವು ಕೊಟ್ಟ ಟ್ಯಾಕ್ಸಿನ ದುಡ್ಡಿನ ಮೇಲೆ ಪುನಃ ಸಾಲ ಮಾಡಿ, ನಮ್ಮಿಂದ ಸುಲಿಗೆ ಮಾಡಿ ಪುನಃ ಅದು ಬಡ್ಡಿ ಕಟ್ತಾರೆ. ನಿಮ್ಮ ಮತವನ್ನು ಚಲಾಯಿಸಿದೆ, ಮೋದಿಯವರನ್ನು ನೋಡಿಯಾ, ಪಕ್ಷವನ್ನು ನೋಡಿಯಾ, ಅಭ್ಯರ್ಥಿಯನ್ನು ನೋಡಿಯಾ? ಏನು ಮೋದಿಯವರನ್ನು ನೋಡುವ. ಈಗ BJPಯಲ್ಲೂ ಸಮರ್ಥ ಅಭ್ಯರ್ಥಿ ಇದ್ದಾರೆ. BJPಯಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಕಾಂಗ್ರೆಸ್ನಲ್ಲೂ ಸಮರ್ಥ ಅಭ್ಯರ್ಥಿಯಾಗಿ ಜಯಪ್ರಕಾಶ್ ಹೆಗಡೆ ಅವರಿದ್ದಾರೆ. ನಿಮ್ಮ ಪ್ರಕಾರ, ನಿಮ್ಮ ಅನಿಸಿಕೆ ಪ್ರಕಾರ ಯಾರು ಸಮರ್ಥ? ಶ್ರೀನಿವಾಸ ಪೂಜಾರಿ ಅವರು ಸಮರ್ಥ. ಓಕೆ, ಹಾಗಾದರೆ ನಿಮ್ಮದು ಫುಲ್ ಸಪೋರ್ಟು BJPಗೆ. ಯಾವ ಪಕ್ಷ ಬರಬೇಕು, ಕಾಂಗ್ರೆಸ್ ಬರಬೇಕಾ, BJP ಬರಬೇಕು? ಜನ ಆಲ್ರೆಡಿ ಡಿಸೈಡ್ ಮಾಡಿ ಆಗಿದ್ದಾರೆ BJP ಅಂತೇಳಿ. ಯಾಕೆಂತ ಹೇಳಿದ್ರೆ ಇವರು ಕಾಂಗ್ರೆಸ್ ಬಂದು ಜಾತಿ 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 ಅಂತೆಲ್ಲ ಜಾತಿ ಹಾಕಿಲ್ಲ, ಜಾತಿ ಹಾಳು ಮಾಡಿ ಹಾಕಿದ್ದಾರೆ, ಜಗಳ ಗಂಟ ಮಾಡಿ ಹಾಕಿದ್ದಾರೆ ಇವರು, ಗೊತ್ತಾಯ್ತಲ್ವ? ಮತ್ತು ಕಾಂಗ್ರೆಸ್ನವರು ಒಂದಿಷ್ಟು ಫ್ರೀಗಳನ್ನೆಲ್ಲ ಕೊಟ್ಟಿದ್ದಾರೆ. ಫ್ರೀ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು ಕಡೆಯಿಂದ ತೆಗೆದು ಇನ್ನೊಂದು ಕಡೆಯಿಂದ ಕೊಟ್ಟಿರೋದಲ್ಲ. ಮನೆಗೆ ಕರೆಂಟ್ ಫೀಡ್ ಅಂತೆಲ್ಲ ಅಂಗಡಿಯವರು, ನಮ್ಮಂಥವ್ರ ಅಂಗಡಿಯವರಿಗೆ ಬಳಸಿದ್ದಾರೆ. 1,500 ಬರುವಂಥದ್ದು ಈಗ 3,000 ಬರ್ತದೆ ಮನೆಗೆ ಫ್ರೀ. ಅದ್ರ ರೆಗ್ಯುಲರ್ ಬಿಲ್ ಬರ್ತಾ ಇದೆ 40 ರೂಪಾಯಿ, 30 ರೂಪಾಯಿ, 18 ರೂಪಾಯಿ ಕಟ್ಟಿ ಅಂತೇಳಿ ಅಷ್ಟೇ. BJP ಅಂತ ನೀವು ಮೋದಿಯವರನ್ನು ನೋಡ್ಕೊಂಡು ಅಥವಾ ಲೋಕಲ್ ನಮ್ಮ ಅಭ್ಯರ್ಥಿಗಳನ್ನು ನೋಡ್ಕೊಂಡು ಅಥವಾ ಪಕ್ಷ ನೋಡ್ಕೊಂಡು? ಈ ನಮ್ಮ ಲೋಕಲ್ ಅಭ್ಯರ್ಥಿ ಒಳ್ಳೇದಿದೆ, ಲೀಡರ್ಶಿಪ್ ಮೋದಿಯವ್ರದ್ದು ಒಳ್ಳೇದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.